ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಯನ ಸುರೇಶ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇವತ್ತಿನ ಬ್ಲಾಗ್ನ ಹೇಗಿರುತ್ತೆ ನೋಡೋಣ ಬನ್ನಿ. ಇವತ್ತಿನ ನನ್ನ ಡೇ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತಂದರೆ ಪೂಜೆಯಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಸೋಮವಾರ ಅಲ್ಲ, ಹಾಗಾಗಿ ಶುಭ ಸೋಮವಾರದಿಂದ ಸ್ಟಾರ್ಟ್ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರು ಸಪೋರ್ಟ್ ಮಾಡಿ. ಯಾಕೆ ಸಪೋರ್ಟ್ ಮಾಡೋಕ್ಕೆ, ಯಾಕೆ ಹಿಂಜರಿಕೆ? ನಮ್ಮವರೇ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಯಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ? ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು, ಹಾಗೆ ನನ್ನ ಇಷ್ಟ ಕಷ್ಟ ಏನಿದ್ದಾವೆ, ಇಷ್ಟ ಎಲ್ಲ ಬೇಗನೆ ಈಡೇರಲಿ, ಕಷ್ಟ ಎಲ್ಲ ಬೇಗ ದೂರ ಆಗಲಿ ಅಂತ ಬೇಡ್ಕೊಂಡು ಡೈಲಿನ ನನ್ನ ಡೇನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಪೂಜೆ ಎಲ್ಲ ನೆಮ್ಮದಿಯಾಗಿ ಮಾಡಿಬಿಟ್ಟು, ಪೂಜೆ ಮಾಡೋದ್ರಲ್ಲಿ ಏನೋ ಖುಷಿ. ನನ್ನ ಫೋನ್ನ ಈ ಥರ ಅಡ್ಡ ಇಟ್ಟರೆ ಕಾಣಲ್ಲ, ನನ್ನ ಹತ್ರ ಸ್ಟ್ಯಾಂಡ್ ಏನೂ ಇಲ್ವಲ್ಲ, ಹಾಗಾಗಿ ಕಾಣಲ್ಲ ಅಂತ ಇದೇ ಥರ ಇಟ್ಕೊಂಡು ಮಾಡಿದ್ದೀನಿ. ಏನೂ ಅಂದ್ಕೋಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ರಿ. ಮತ್ತೆ ಯಾವತ್ತೂ ಈ ಥರ ರಿಪೀಟ್ ಮಾಡಲ್ಲ, ಆಯಿತಾ? ಸಾರಿ, ಈ ಥರ ಫೋನ್ ಅಡ್ಡ ಇಟ್ಟು ಸ್ಕ್ರೀನ್ ರೊಟೇಟ್ ಮಾಡಿರೋದಕ್ಕೆ ಸಾರಿ. ಮತ್ತೆ ಇನ್ಯಾವತ್ತೂ ಆ ಥರ ಮಾಡಲ್ಲ. ಬಟ್ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ಮತ್ತು ನಾನು ಆಪೋಸಿಟ್ ಏನಾದರೂ ಇಟ್ಟು ಕವರ್ ಮಾಡೋಕ್ಕೆ ಪೂಜೆ ಮಾಡೋಕ್ಕೆ ಓಡಾಡಬೇಕಾಗುತ್ತಲ್ಲ, ಹಾಗಾಗಿ ನಾನು ಏನೂ ಇಟ್ಕೊಂಡಿಲ್ಲ. ಹಂಗೆ ಸ್ಟ್ರೈಟಾಗಿ ಇಟ್ಟರೆ ಇಷ್ಟು ಕವರ್ ಆಗುತ್ತೆ ಅಂತ ಹೇಳಿ ಆಚೆ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಬಂದು ಇವಾಗ ದೇವ್ರ ಕೋಣೆಯಲ್ಲಿ ಒಂದ್ಸಲ ಮತ್ತೆ ಪೂಜೆ ಮಾಡಿಕೊಂಡು ಈಗ ಎಡೆ ಹಿಡ್ದಿದ್ದೀನಿ. ಎಡೆ ಹಿಡ್ದು ಎಲ್ಲ ದೇವರಿಗೂ ನಮಸ್ಕಾರ ಮಾಡಿಕೊಂಡು ಆಮೇಲೆ ಮತ್ತೆ ಹಡ್ಬಿದ್ದು ಇವಾಗ ನೆಕ್ಸ್ಟ್ ಏನೇನು ಮಾಡ್ತೀನಿ ಇವತ್ತಿನ ಡೇಯಲ್ಲಿ ಅಂತ ನೋಡೋಣ ಬನ್ನಿ. ಎಸ್, ಒಂದು 5 ಮಿನಿಟ್ಸ್ ನಾನು ಫ್ರೀಯಾಗಿತ್ತು, ಬೇಗ ವಾರ ಆಯಿತು ಅಂತಂದರೆ ದೇವ್ರ ಮನೆಯಲ್ಲೇ ಕೂತು ಧ್ಯಾನ ಮಾಡ್ತೀನಿ. ಅಂದರೆ ಲೇಟ್ ಆಗಿಲ್ಲ ಅಂತಂದರೆ ಮಾತ್ರ. ಲೇಟ್ ಆಗಿದೆ ವಾರ ಅಂತಂದರೆ ನಾನು ಟಿಫನ್ ಮಾಡೋಕ್ಕೆ ಬಂತೀನಿ. ಲೇಟ್ ಆಗಿಲ್ಲ, ಇನ್ನೂ ಟೈಮ್ ಇದೆ ಅಂತಂದರೆ ದೇವ್ರ ಮನೇಲಿ ಕೂತ್ಕೊಂಡು ಒಂದು 5 ಮಿನಿಟ್ಸ್ ಧ್ಯಾನ ಮಾಡಿ ಆವಾಗ ಅಡ್ಬಿದ್ದು ಆಚೆ ಬರ್ತೀನಿ. ಇವತ್ತು ತಿಂಡಿಗೆ ಬಂದು ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ. ಅದಾದಮೇಲೆ ಮೀಶೋಯಿಂದ 2 ಪ್ರಾಡಕ್ಟ್ ಬಂದಿತ್ತು ಬುಕ್ ಮಾಡಿರೋದು, ಅದನ್ನು ಓಪನ್ ಮಾಡಿದೆ. ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಏನಪ್ಪ ಹೌದು ಮೀಶೋಯಿಂದ ಬಂದಿರೋದು ಅಂತಂದರೆ 2 ಐಟಮ್ಸ್ ಬಂದಿದೆ. 1 ಥಿಂಗ್ ಈಸ್ ಪರ್ಸ್ನಲ್, ಅದು ಹಾಗಾಗಿ ನಾನೇನು ವಿಡಿಯೋದಲ್ಲಿ ತೋರಿಸಲ್ಲ. ಇನ್ನೊಂದು ನೋಡಿರಿ, ಇದೆ ಸ್ಮಾಲ್ ಹೂವಿನ ಕುಂಡ. ಅದು ಮೇ ಬಿ 150 ಏನೋ ಇದೆ 3ಇಂದನ, ಹಾಗಾಗಿ ಟಿ ವಿ ಮೇಲೆ ಇಡೋಕ್ಕೆ ಅಂತ ಹೇಳಿ ಬುಕ್ ಮಾಡಿದ್ದು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಮೀಶೋ ಅಲ್ಲಿ ಬುಕ್ ಮಾಡಿದ್ದು. ಇಫ್ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಆವಾಗ ಅದನ್ನು ಸೆಂಡ್ ಮಾಡ್ತೀನಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಮೀಶೋ ಪ್ರಾಡಕ್ಟು ಆಲ್ಮೋಸ್ಟ್ ಅಲ್ಲಿ ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಬಟ್ ಮೀಶೋದಲ್ಲಿ ಹೇಳ್ಬೇಕಂತಂದರೆ ರೇಟಿಂಗ್ಸ್ ಎಲ್ಲ ನೋಡಿ ಬುಕ್ ಮಾಡಿದರೆ ಕ್ವಾಲಿಟಿ ಚೆನ್ನಾಗೇ ಬರುತ್ತೆ. ರೇಟಿಂಗ್ಸ್ ಎಲ್ಲ ನೋಡೇ ಬುಕ್ ಮಾಡಿದ್ದು ನಾನು. 4.6 ರೇಟಿಂಗ್ಸ್ ಈ ಥರ ಇರುತ್ತಲ್ಲ, ಅದನ್ನು ನೋಡಿ ಬುಕ್ ಮಾಡಬೇಕು. ಇನ್ನೊಂದು ಸಹ ಓಪನ್ ಮಾಡಿದ್ದೀನಿ, ಅದು ಪರ್ಸ್ನಲ್, ಹಾಗಾಗಿ ನಾನೇನು ವಿಡಿಯೋದಲ್ಲಿ ತೋರಿಸ್ತಿಲ್ಲ, ಮತ್ತು ಬೇರೆಯವರಿಗೆಲ್ಲ ಇರಿಟೇಷನ್ ಆಗಬಾರ್ದಲ್ಲ ನೋಡಿ. ಮಾತ್ರ ನಾನು ತುಂಬ ಸಲ ತೋರಿಸಿದ್ದೀನಿ, ಯಾಕಂದರೆ ಯಾರಿಗಾದರೂ ಬೇಕಾದರೆ ನೆಸೆಸಿಟಿ ಇದ್ದರೆ ಬುಕ್ ಮಾಡಲಿ ಅಂತ ಹೇಳಿ ತೋರಿಸಿದ್ದೀನಿ ಕ್ವಾಲಿಟಿ ಎಲ್ಲನ. ಮೀಶೋದಲ್ಲಿನೇ ವೀಡಿಯೋ ಮತ್ತು ಫೋಟೋ ಸಿಗುತ್ತೆ, ಬಟ್ ಗೊತ್ತಾಗಲ್ಲ ಎಷ್ಟು ಹೈಟ್ ಬರುತ್ತೆ ಏನು ಹೆಂಗೆ ಅಂತ ಹೇಳಿ. ಹಾಗಾಗಿ ನಾನು ಇದನ್ನು ನಿಮಗೆ ನೀಟಾಗಿ ತೋರಿಸಿದ್ದೀನಿ, ಯಾವ ಥರ ಬಂದಿದೆ, ಯಾವ ಥರ ಚೆಂದ ಕಾಣಿಸ್ತಿದೆ ಅಂತೇಳಿ ತೋರಿಸಿದ್ದೀನಿ. ಇನ್ನೇನು ಸ್ವಲ್ಪ ಅಮೌಂಟೇ ಇರುತ್ತೆ, ನಿಮಗಿಷ್ಟ ಆದರೆ ಬುಕ್ ಮಾಡ್ಕೊಳ್ರಿ, ಇಲ್ಲಾಂತಂದರೆ ಬೇಡ ಅಷ್ಟೆ. ನೋಡಿ ಏನು ಸಖತ್ತಾಗಿದೆ. ಇದು ಲಿಲ್ಲಿ ಫ್ಲವರಿಂದು ಬುಕ್ಕೆ. ಏನೇ ಅನ್ಬಾಕ್ಸಿಂಗ್ ಆಗ್ತಾ ಇರಲಿ ಎಲ್ಲ ಹತ್ರನೂ ಬರಬೇಕು. ನಾನೆಲ್ಲಿರ್ತೀನೋ ಅಲ್ಲಿ, ನಾನೆಲ್ಲೋ ನೀನಲ್ಲಿ ಅನ್ನೋ ಥರ ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ನಾನು ಈ ಥರ ಅದಕ್ಕೆ ತಗೊಳ್ಳೆ ನೋಡು ತಗೋ ನೋಡು ಅಂತ ಹೇಳಿ ಹಿಡಿತಾ ಇದ್ದೆ. ನೋಡ್ರಿ, ಕೊಟ್ಟರೆ ಹೆಂಗೆ ಮುಖ ನೋಡ್ತಾ ಇದ್ದಾನೆ ಅಂತ ಹೇಳಿ.
ನೋಡಿದ್ರೆ ಅವ್ನು ಕೆಳಗೆ ನೋಡ್ತಿದ್ದಾನೆ, ನಾನು ಮೇಲೆ ಕೊಡ್ತಾ ಇದ್ದರೆ ಅವ್ನು ಕೆಳಗೆ ನೋಡ್ತಿದ್ದಾನೆ. ಏನೋ ಹೊಸ್ದಾಗಿ ಬಂದಿದೆಯಲ್ಲ ಮನೆಗೆ ಅಂತ ಹೇಳಿ ಸುಮ್ಮನೆ ನೋಡ್ತಾ ನೋಡ್ತಾ ಕೂತವನೆ. ನೋಡಿ ಒಂದೊಂದು ಎತ್ತಿದ ತಕ್ಷಣ ಹೆಂಗೆ ನೋಡ್ತಾ ಇದ್ದಾನೆ, ಈಗ ಬರ್ತಾನೆ. ಅವನಿಗೆ ಆಟ ಆಡೋ ಥರ ಆಗಿದೆಯಾ ನೋಡ್ರಲ್ಲಿ, ಎಲ್ಲದಕ್ಕೂ ಕಾಲು ಈ ಥರ ಹಾಕ್ತಿರೋದೆ. ತಗೋ ಹಿಡ್ಕೊಂಡು ನೋಡು ಅಂತ ಹೇಳ್ತಿದ್ನ, ಸುಮ್ಮನೆ ಅದನ್ನೇ ನೋಡ್ತಾ ಇದ್ದ. ಕಿತಾಪತಿ ರಂಗ ಇವನು ನೋಡ್ರಿ ಅಲ್ಲಿ. ಅದು ಬಿಟ್ಟು ಅರ್ಗಾಸ್ಲೇ ಇಲ್ಲ, ಬರೀ ಅದರಲ್ಲೇ ಟೈಮ್ ಪಾಸ್ ಮಾಡಿಬಿಟ್ಟ. ನನಗೆ ಬಾ ಅಂತ ಕರೆದ್ರು ಸಹ ಪದೇ ಪದೇ ಅಲ್ಲಿಗೆ ಹೋಗಿ ಅದನ್ನು ಉಳ್ಸೋಕ್ಕೆ ಅಂತ ನೋಡೋಣ. ನೋಡಿದ್ರೆ ಅದಾದಮೇಲೆ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ನೋಡಿರಿ ಯಾವ ಥರ ಆಟ ಆಡ್ತಾನೆ, ಗೆಬ್ರೋದು ಅಂದರೆ ಯಾವ ಥರ ಗೆಬ್ರತಾನೆ ನೋಡಿರಿ. ಸ್ವಲ್ಪ ಹೊತ್ತು ಟೈಮ್ ಪಾಸ್ಗೋಸ್ಕರ ಅವನ ಜೊತೆ ಆಟ ಆಡಿ ಆಮೇಲೆ ಅಲ್ಲೇ ಬಂದು ನನ್ನ ಹತ್ರನೇ ಮಲ್ಕೊಂಡ್ಬಿಟ್ಟಿದ್ದ. ನೋಡಿದ್ರೆ ನಿದ್ದೆ ಬಸಣ್ಣ ಯಾವ ಥರ ನಿದ್ದೆ ಮಾಡ್ತಿದ್ದಾನೆ ಅಂತೇಳಿ ಗುಚ್ಚುಗೆ ಕೂತ್ಕೊಂಡು ಮಲ್ಕೊಂಬಿಟ್ಟ. ಅಷ್ಟರಲ್ಲಿ ಮಲ್ಕೋ ಅಂತ ಹೇಳಿ ಬಿಟ್ಟು ಆಮೇಲೆ ಅಲ್ಲೇ ಎದ್ದು ಆಟ ಆಡ್ತಿರ್ತಾನೆ. ನೋಡ್ರಿ ಯಾವ ಥರ ಹೊರಗೆ ಹೋಗಿ ಎಲ್ಲ ಆಟ ಆಡ್ಕೊಂಡು ಯಾವ ಥರ ಬಂದಿದ್ದಾನೆ ಅಂತ ಹೇಳಿ. ನೋಡ್ದ ಇದನ್ನೆಲ್ಲ ಮನೆಯಲ್ಲಿರೋ ವಸ್ತು ಏನೂ ಬಿಡಲ್ಲ, ಎಲ್ಲ ಹೋಗಿ ಅವನು ಒಂದ್ಸಲಿನ ಎಲ್ಲದನ್ನೂ ಟೆಸ್ಟ್ ಮಾಡಬೇಕು. ಈಗ ಕರ್ಟನ್ಸ್ ಆಯಿತು, ಇವಾಗ ಛತ್ರಿ ಹತ್ರ ಹೋಗಿದ್ದಾನೆ. ಈಗ ಮರದೊಳಗೆ ಹೆಂಗೆ ಕೂತಿದ್ದಾನೆ ನೋಡ್ರಿ. ಎಸ್, ಹಾಗೆ ಇವತ್ತು ಸ್ವಲ್ಪ ಅಜ್ಜಂಬ್ರಕ್ಕೆ ಹೋಗೋದಿತ್ತು, ಕೆಲಸ ಇತ್ತು ಅಂತ ಹೇಳಿ ನಾನು ನಮ್ಮ ಅಮ್ಮ ಮತ್ತು ನಾನು ಹೊರಟಿದ್ವಿ. ಮಿಷಿನ್, ನಂದು ಸ್ಟಿಚಿಂಗ್ ಮಿಷಿನ್ ಒಂದು ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ಅದನ್ನು ತಗೊಂಡು ರಿಪೇರಿ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಇವತ್ತು. ಹಾಗೆ ಹೊರಗೆಲ್ಲ ನೇಚರ್ನ ಕ್ಯಾಪ್ಚರ್ ಮಾಡ್ಕೊತ ನಮ್ಮ ಪಯಣ ಇವತ್ತು ಅಜ್ಜಂಬ್ರದ ಕಡೆಗೆ ನಡೀತಾ ಇದೆ. ಇಲ್ಲೆಲ್ಲ ತುಂಬ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಆಗ್ತಾ ಇದ್ದಾವೆ, ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಈಗ ಎಲ್ಲ ಒಂದೂರಿಂದ ಒಂದೂರಿಗೆಲ್ಲ ಆಚೆನೇ ಮನೆ ಕಟ್ಟೋದಲ್ಲ, ಹಾಗಾಗಿ ಎಲ್ಲ ಆಚೆ ಮನೆ ಕಟ್ಕೊತಾ ಇದ್ದಾರೆ. ಒಂದೂರು ಕೂಡುತ್ತೆ, ಯಾವ್ಯಾವ ಊರು ಅಂತ ಬೋರ್ಡ್ ನೋಡಿ ಕಂಡು ಹಿಡಿಬೇಕಷ್ಟೆ. ಇನ್ನೆಲ್ಲ ಅವಾಗೆಲ್ಲ ಊರು ಅಂತಂದರೆ ಒಂದು ಇದ್ರೊಳಗೆ ಸರೌಂಡಿಂಗಲ್ಲಿರೋದು. ಈಗೆಲ್ಲ ಆಚೆ ಹೋಗಿ ಅವ್ರ ಜಮೀನಲ್ಲಿ ಮನೆ ಕಟ್ಕೊಳಕ್ಕೆ ಇಷ್ಟಪಡ್ತಾರೆ. ನೋಡ್ರಿ ನಾನು ಸಿಟಿಗೆ ಇವಾಗ ತಾನೇ ಜಸ್ಟ್ ಬಂದಿದ್ದೀನಿ. ಬಸ್ ಈಗ ಜಸ್ಟ್ ಸಿಟಿಗೆ ರೀಚ್ ಆಗಿದೆ. ಇವಾಗ ಇಳಿದು ಮಿಷಿನ್ ಸರಿ ಮಾಡೋ ಅಂಗಡಿ ಹತ್ರ ಹೋಗಬೇಕು. ಓ ನೋಡಿದ್ರಲ್ಲ, ಮಿಷಿನ್ ಸರಿ ಮಾಡಿಸೋ ಅಂಗಡಿ ಹತ್ರ ಬಂದರೆ ಕ್ಲೋಸ್ ಆಗಿದೆ ಅಂಗಡಿ. ಈ ಅಂಗಡಿ ಎಲ್ಲಿರೋದು ಅಂತಂದರೆ ಧರ್ಮಸ್ಥಳ ಫಿಲ್ಟರ್ ನೀರಿನ ವಾಟರ್ ಇದೆ, ಅದರ ಆಪೋಸಿಟ್ ಇದೆ. ಯಾರಾದರೂ ನೀಡಿದರೆ ಬಂದು ಇದು ಮಾಡಿ ವಾಪಸ್ ಮನೆಗೆ ಬಂದು ತುಂಬ ಟಯರ್ಡ್ ಆಗಿತ್ತು. ಅನ್ನ ಸಾಂಬಾರಿದು ಹುಳ್ಳಿಕಟ್ಟಿನ ಸಾರು, ಮೀನ್ಸ್ ಹುಳ್ಳಿಕಾಳಿನ ಸಾರು. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟೇ ನನಗೆ ಯಾವಾಗಲೂ ಮೋಟಿವ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್.